ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಅಳತೆ ಬ್ಲೌಸ್ ಇಟ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೇನೆ. ಫಸ್ಟು ಬ್ಲೌಸ್ನ ಉದ್ದನ ಅಳತೆ ಮಾಡಬೇಕು. ನೋಡಿ, ಹೀಗೆ ಇಲ್ಲಿಂದ ಶೋಲ್ಡ್ರಿಂದ ಹೀಗೆ ಇಟ್ಕೊಂಡ್ರೆ ಬ್ಲೌಸ್ ಉದ್ದ 12 ಇದೆ. ನೆಕ್ಸ್ಟು ಈ ಚೆಸ್ಟನ್ನ ಅಳತೆ ಮಾಡಬೇಕು. ಅಂದರೆ ಈ ಉಕ್ಸು ಹಾಕಿರ್ತೀವಲ್ಲ, ಆ ಇದರಿಂದ ಹಿಡ್ದು ಆರ್ಮೋಲ್ ಇದೆಯಲ್ಲ ಅಲ್ಲಿಗೆ ಹಿಡ್ದು ನೋಡಬೇಕು. ಅಲ್ಲಿ 8.5 ಇದೆ. ಇದು ಚೆಸ್ಟ್ ಸುತ್ತಳತೆ. ಓಕೆನಾ? ಬಟ್ಟೆನ ಈ ಥರ ಅರ್ಧ ಭಾಗ ಮಡಚಿ ಈ ಥರ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಅಳತೆ ತಗೋಬೇಕು. ಇಲ್ಲಿಂದ ಇಲ್ಲಿಗೆ ಲೆಂತ್ ತಗೋಬೇಕು. ಇವಾಗ ಚೆಸ್ಟು 8.5 ಇದೆ. ಅದಕ್ಕೆ ಪ್ಲಸ್ 2 ಇಂಚು ಸೇರಿಸ್ಬೇಕು. ಇಲ್ಲಿಂದ ಇಲ್ಲಿಗೆ 8.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಗೆ ಅಂತ. ಈಗ ಲೆಂತು 13 ಇದೆ. ಅದಕ್ಕೆ ಪ್ಲಸ್ 1 ಸೇರಿಸ್ಬೇಕು. ಇಲ್ಲಿಂದ ಇಲ್ಲಿಗೆ 13 ಪ್ಲಸ್ 1, ಅದರಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿಂದ ಇಲ್ಲಿಗೆ 13.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಟೋಟಲ್ 14 ಇಂಚು. ಸರಿನಾ? ಈಗ ಅಳತೆ ಬ್ಲೌಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ನೆಕ್ ಅಗಲ, ಇದನ್ನು ಇಲ್ಲಿಂದ ಇಲ್ಲಿಗೆ 2 ಕಾಲು ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಬ್ಲೌಸ್ ಕಟಿಂಗ್ ಕಲಿಯೋರು 2 ಕಾಲು ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಶೋಲ್ಡ್ರು, ಇಲ್ಲಿಂದ ಇಲ್ಲಿಗೆ ಶೋಲ್ಡ್ರು 2 ಇದೆ. ಆಯಿತಾ? ಅದಕ್ಕೆ ಅರ್ಧ ಇಂಚು ಸೇರಿಸ್ಬೇಕು. ಇಲ್ಲಿಂದ ಇಲ್ಲಿಗೆ 2ಗೆ ಅರ್ಧ ಸೇರಿಸಿದ್ರೆ 2.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ. ಸರಿನಾ? ಇಲ್ಲಿಂದ ಇಲ್ಲಿಗೆ 2 ಕಾಲು. ಸ್ಟಾರ್ಟಿಂಗ್ ಬ್ಲೌಸ್ ಕಟಿಂಗ್ ಕಲಿಯೋರು 2 ಕಾಲು ಇಟ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಲೆಂತ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ 14 ಇಂಚಿಗೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ದೊಂದು 8.5 ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಆರ್ಮೋಲು 5.5, ಆಲ್ಮೋಸ್ಟ್ 5.5 ಇಟ್ಕೊಂಡ್ರೆ ಸಾಕು. 5.5 ಒಂದು ಮಾರ್ಕ್ ಮಾಡ್ಕೊಳ್ಳಿ ಆರ್ಮೋಲು. ಇಲ್ಲಿಂದ ಇಲ್ಲಿಗೆ ಅದನ್ನು ಮತ್ತೆ ಈ ಗೆರೆಗೆ ಸೇರಿಸಿ. ಈಗ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಬಿಟ್ಟು ಈಗ ಇದು ಬ್ಯಾಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಸ್ವಲ್ಪ ಎಕ್ಸ್ಟ್ರಾನೇ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಟಾರ್ಟಿಂಗ್ ಕಲಿಯೋರಿಗೆ ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಯಾಕಂದರೆ ಅವರಿಗೆ ಮೆಜರ್ಮೆಂಟ್ ಎಲ್ಲ ಸರಿ ಬರಲ್ವಲ್ಲ, ಅದಕ್ಕೆ. ನೆಕ್ಸ್ಟ್ ಫ್ರಂಟ್ ಕಟ್ ಮಾಡೋದನ್ನು ತೋರಿಸ್ತೀನಿ. ಈ ಥರ ಬಟ್ಟೆನ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಈಗ ಫ್ರಂಟು 13 ಇದೆ. ಅದರಲ್ಲಿ -1 ಮಾಡಿದ್ರೆ 12 ಆಗುತ್ತೆ. ಫ್ರಂಟಿಗೆ ನಾನು ಲೆಂತಲ್ಲಿ 13ರಲ್ಲಿ ಒಂದು ಮೈನಸ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 12ಗೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡನ್ನು 12ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮಾಮೂಲಿ ಚೆಸ್ಟ್ 8.5 ಪ್ಲಸ್ 2 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸರಿನಾ? ಆಮೇಲೆ ಬ್ಯಾಕಲ್ಲಿ ಹೆಂಗೆ ನೀವು ಮಾರ್ಕ್ ಮಾಡ್ಕೊಂಡಿದ್ರು ಅದೇ ಥರ ಸೇಮ್ ನೆಕ್ ಅಗಲ 2 ಕಾಲು, ಶೋಲ್ಡ್ರು 2.5, ಆಮೇಲೆ ಆರ್ಮೋಲು 5.5 ಈ ಥರ ಮಾರ್ಕ್ ಮಾಡ್ಕೊಬೇಕು. ಸೇಮ್ ಬ್ಯಾಕಲ್ಲಿ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೋ ಅದೇ ಥರ ಫ್ರಂಟಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ ಡೌನ್ಗೆ. ಏಕೆ ಅಂತಂದರೆ ಶೋಲ್ಡ್ರು ಜಾರಬಾರ್ದಲ್ವ, ಹಾಗಾಗಿ ಒಂದು 1/2 ಇಂಚ್ ಡೌನ್ಗೆ ಮಾರ್ಕ್ ಮಾಡ್ಕೋಬೇಕು. ಆಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಫ್ರಂಟಲ್ಲಿ ಡೀಪ್ ಹೇಗೆ ತೆಗೆಯೋದು ಅಂದರೆ ನಿಮಗೆ ಗೊತ್ತಾಗಲ್ಲ ಅಂತಂದರೆ ಅಳತೆ ಬ್ಲೌಸ್ ಇರುತ್ತಲ್ಲ, ಆ ಅಳತೆ ಬ್ಲೌಸನ್ನು ಇಟ್ಕೊಂಡು ನೀವು ತಗೊಬೋದು.
ಇಲ್ಲಿ ಕತ್ತಿನ ಅಗಲ 2 ಕಾಲು ಇಟ್ಟಿರ್ತೀವಲ್ಲ ಅಲ್ಲಿಗೆ ಈ ಅಳತೆ ಬ್ಲೌಸ್ನ ಈ ಥರ ಇಟ್ಕೊಂಡು ಹೀಗೆ ಒಂದು ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಮಾಮೂಲಿ ಡೀಪ್ ಸಿಗುತ್ತೆ. ಆ ಅಳತೆ ಬ್ಲೌಸಲ್ಲಿ ಎಷ್ಟು ಡೀಪ್ ಇರುತ್ತೋ ಅಷ್ಟು ಡೀಪ್ ನಿಮಗೆ ನೀಟಾಗಿ ಸಿಗುತ್ತೆ. ಅಲ್ಲಿಂದ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಕ್ರಾಸ್ ಪೀಸದ್ದೊಂದು ಮಾರ್ಕು, ಡಾಟ್ದೊಂದು ಮಾರ್ಕು. ಈ 3 ಮಾರ್ಕ್ ಮಾಡಿಕೊಂಡು ನೀವು ಇದು ಮಾಡ್ಕೊಬೋದು, ಅಂದರೆ ನೀಟಾಗಿ ಕಟ್ ಮಾಡ್ಕೊಬೋದು. ಅದಾದಮೇಲೆ ಈ ಕ್ರಾಸ್ ಪೀಸು ಮತ್ತು ಹಾರ್ಮಲ್ ಇರುತ್ತಲ್ಲ ಅದನ್ನು ಹೀಗೆ ಹಿಡ್ದು ನೋಡಿದ್ರೆ ಅಳತೆ ಬ್ಲೌಸಿಗೆ ನಾವು ಮಾರ್ಕ್ ಮಾಡಿರೋದು ಕರೆಕ್ಟಾಗಿರುತ್ತೆ. ಆರ್ಮಲ್ದು ಶೇಪ್ ತೆಗೆಯೋದು ಹೇಗೆ ಅಂದರೆ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಬಿಡಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ನಿಧಾನಕ್ಕೆ ಶೇಪ್ ತೊಗೊಂಬಿಡಿ. ಆವಾಗ ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗು ಬ್ಲೌಸ್ ಕಟ್ ಮಾಡೋರಿಗೆ ಇದು ಮೇನ್. 1 ಇಂಚ್ ಮಾರ್ಕ್ ಮಾಡ್ಕೊಂಬಿಟ್ಟು ಫ್ರಂಟಿಗೆ 1 ಇಂಚ್ ಮಾರ್ಕ್ ಮಾಡ್ಕೊಬೇಕು. ಆರ್ಮಲ್ ಹತ್ರ ಮಾಡಿಕೊಂಡು ಶೇಪ್ ತೊಗೊಂಡು ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದು ಫ್ರಂಟ್ ಕಟ್ಟಿಂಗ್ ಆಗಿರುತ್ತೆ. ಹಾಗೂ ನಿಮಗೇನಾದರೂ ಸ್ವಲ್ಪ ಆರ್ಮಲ್ದೇನಾದ್ರು ಡೌಟ್ ಬಂದಿದೆ ಅಂದರೆ ನೋಡಿ, ಅಳತೆ ಬ್ಲೌಸ್ ಇರುತ್ತಲ್ವ, ಅಳತೆ ಬ್ಲೌಸ್ನ ತೊಗೊಂಬಿಟ್ಟು ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿರುತ್ತೆ ನೋಡಿ, ಇಲ್ಲಿ ಹೀಗೆ ಇದನ್ನು ಈ ಥರ ಇಟ್ಕೊಳ್ಬಾರ್ದು ನೋಡಿ, ಹಿಂಗೆ ಫುಲ್ ಮೇಲೆ ಇಟ್ಕೊಬಾರ್ದು. ನಾವು 1/2 ಇಂಚ್ ಡೌನ್ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಇಟ್ಕೊಂಡು ಈ ಥರ ನೀಟಾಗಿ ಹಿಂಗೆ ಸರಿ ಮಾಡಿಕೊಂಡು ಇಟ್ಕೊಂಡು ನೋಡಿದಾಗ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಅದು ಆರ್ಮಲ್ಲು ಎಷ್ಟು ಡೀಪ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇದು ಕರೆಕ್ಟಾಗಿದೆ ಆರ್ಮಲ್ ಡೀಪ್. ಈಗ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಸ್ಟಾರ್ಟಿಂಗು ಈ ಬ್ಲೌಸ್ ಕಟಿಂಗ್ ಕಲಿಯೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಥರ ನೀಟಾಗಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಕಟಿಂಗ್ ಆಗುತ್ತೆ. ಇಲ್ಲಿ 3 ಮಾರ್ಕ್ ಮಾಡಿರ್ತೀವಿ, ಒಂದು ನ್ಯಾಚಿಗೆ, ಒಂದು ಕ್ರಾಸ್ ಪೀಸಿಗೆ ಅಂತ. ಅಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಫ್ರಂಟ್ ಕಟಿಂಗ್ ಆಯಿತು. ಇವಾಗ ಆಗಲೇ ಕಟ್ ಮಾಡಿಟ್ಟಿದ್ವಲ್ಲ ಬ್ಯಾಕ್ ಪೀಸು, ಅದನ್ನು ತೊಗೊಂಡು ನೋಡಿ ಈ ಥರ ಅಳತೆ ಬ್ಲೌಸ್ ಇರುತ್ತಲ್ವ ಅದು ಬ್ಯಾಕ್ ಡೀಪ್ ಎಷ್ಟು ಇಡಬೇಕು ಅನ್ನೋದಕ್ಕೆ ಇದನ್ನು ಸಮ ಫೋಲ್ಡ್ ಮಾಡ್ಕೋಬೇಕು. ಅಳತೆ ಬ್ಲೌಸ್ನ ಮಾಡಿಕೊಂಡು 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ವಲ್ಲ ನಾವು, ಅಲ್ಲಿಂದ ಇಟ್ಕೊಂಡ್ಬಿಟ್ಟು ಹೀಗೆ ಈಗ ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಬಿಡಿ. ಮಾರ್ಕ್ ಮಾಡ್ಕೊಂಡಾಗ ಬ್ಯಾಕ್ ಡೀಪ್ ಸಿಕ್ಬಿಡುತ್ತೆ ನಮಗೆ. ಆಮೇಲೆ 2.25 ಇಂಚಿಗೆ ಒಂದು ಮಾರ್ಕು ಮಾಡ್ಕೊಬೇಕು. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದನ್ನು ಸ್ಟ್ರೈಟಾಗಿ ಈ ಥರ ಗೆರೆ ಎಳ್ಕೊಂಬಿಟ್ರೆ ಬ್ಯಾಕ್ ಲೆಂತ್ ನಮಗೆ ಸಿಕ್ಬಿಡುತ್ತೆ. ಇವ್ರಿಗೆ ರೌಂಡ್ ನೆಕ್ ಬೇಕು, ಹಾಗಾಗಿ ನೋಡಿ ಈ ಮಾರ್ಕಿಂದ ಆಚೆ ಬರಬೇಕು. ಈ ಥರ ಶೇಪ್ ಹೀಗೆ ತಗೋಬೇಕು. ರೌಂಡ್ ನೆಕ್ಕಿಗೆ ಈ ಥರ ಫುಲ್ಲು ಶೇಪ್ ತೊಗೊಂಬಿಟ್ಟು ನೀಟಾಗಿ ರೌಂಡ್ ನೆಕ್ ಮಾಡಿಕೊಂಡ್ರೆ ಆಯಿತು ಬ್ಯಾಕ್ ಟಿಪ್. ನೆಕ್ಸ್ಟ್ ಆರ್ಮೋಲು ಇಲ್ಲಿಂದ ಇಲ್ಲಿಗೆ ನಾವು ಫ್ರಂಟ್ 1 ಇಂಚ್ ಇಟ್ಟಿದ್ವ, ಇದಕ್ಕೆ 1.5 ಇಂಚು ಇಟ್ಟು ಈ ಥರ ಶೇಪ್ ತೊಗೊಬೇಕು. ಈ ಥರ ಹೀಗೆ ಈ ಶೇಪ್ ತೊಗೊಂಡ್ರೆ ಆರ್ಮಲ್ದು ಶೇಪ್ ಆಗುತ್ತೆ. ಈಗ ಫ್ರಂಟು ಬ್ಯಾಕ್ 2 ಈ ಥರ ಇಟ್ಕೊಂಡ್ಬಿಟ್ಟು ಪೀಸ್ನ ಈ ಥರ ಹೀಗೆ ಫ್ರಂಟನ್ನೇ ಈ ಥರ ಬ್ಯಾಕ್ ಮೇಲೆ ಇಟ್ಟು ಕ್ಲೀನಾಗಿ ಆರ್ಮಲ್ದು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಹೀಗೆ ಇಟ್ಕೊಂಡು ನಿಧಾನಕ್ಕೆ ಈ ಥರ ಆರ್ಮಲ್ದು ಕಟಿಂಗ್ ಮಾಡ್ಕೊಂಬಿಡಿ. ಫ್ರಂಟನ್ನ ತೆಗೆದುಬಿಟ್ಟು ಬ್ಯಾಕ್ ಶೇಪ್ನ ಕಟ್ ಮಾಡ್ಕೊಂಬಿಡಿ. ಈ ಥರ ನೀಟಾಗಿ ಹೀಗೆ ಕಟ್ ಮಾಡಿಕೊಂಡ್ರೆ ಬ್ಯಾಕು ಆಯಿತು. 8ವರೆಗೆ ಚೆಸ್ಟಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಮ್ಯಾಚ್ ಹಾಕ್ಕೊಂಬಿಡಿ. ಹೀಗೆ ಫ್ರಂಟು ಬ್ಯಾಕ್ 2. ಈಗ ಫ್ರಂಟು ಬ್ಯಾಕ್ ಕಟಿಂಗು ಮುಗೀತು. ಈಗ ಸ್ಲೀವ್ ಕಟ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಈಗ ಈ ಥರ ಬಟ್ಟೆ ಇರುತ್ತಲ್ಲ ಇದನ್ನು 4 ಫೋಲ್ಡು ಮಡಚ್ಕೋಬೇಕು ನೋಡಿ. ಈ ಥರ ನೀಟಾಗಿ 4 ಫೋಲ್ಡ್ ಹೀಗೆ ಮಡಚ್ಕೋಬೇಕು ಹೀಗೆ ನೀಟಾಗಿ. ಆಮೇಲೆ ಅಳತೆ ಬ್ಲೌಸ್ ಇರುತ್ತಲ್ಲ, ಅಳತೆ ಬ್ಲೌಸ್ನ ತೊಗೊಂಬಿಟ್ಟು ನೀವು ಸ್ಲೀವ್ದು ಮೆಜರ್ಮೆಂಟ್ನ ನೋಡಬೇಕು. ಒಬ್ರೊಬ್ರು ಈ ಥರ ನೋಡ್ತಾರೆ. ನಿಮಗೆ ಈ ಥರ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಇದೇ ಥರ ಮಾಡ್ಕೊಳ್ಳಿ. ಎಷ್ಟಿದೆ 4.25 ನೋಡಿ. ಈ ಥರ 4 ಫೋಲ್ಡ್ ಆಗಿರುತ್ತಲ್ಲ ಅದು ಮೇಲೆ ಇರಲಿ, ಈ ಥರ ಸಿಂಗಲ್ ಇರೋದು ನಮ್ಮ ಕಡೆ ಇರಲಿ. ಈ ಥರ ಇದ್ದರೆ ಸ್ಲೀವ್ ಕಟಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ನೀಟಾಗೂ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಬಾರ್ಡ್ರ್ ಇದೆಯಲ್ಲ ಅಲ್ಲಿಂದ ಹೀಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಫೋಲ್ಡ್ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ, ಫೋಲ್ಡ್ ಮಾಡಿ ಹೊಲಿಯೋಕ್ಕೆ ಬೇಕು 1 ಇಂಚು. ಈ ಥರ ಮಾಡ್ಕೊಳ್ಳಿ. ನಿಮಗೆ ಅಳತೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಅಳತೆ ಬ್ಲೌಸ್ ಇರುತ್ತಲ್ಲ
ಅದನ್ನು ಕರೆಕ್ಟ್ ಬಾರ್ಡ್ರ್ ಲೆವೆಲ್ಗೆ ಈ ಥರ ಹೀಗೆ ಇಟ್ಕೊಂಡ್ಬಿಟ್ಟು ಒಂದು ನೀಟಾಗಿ ಒಂದು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಸ್ಲೀವ್ ಎಲ್ಲಿ ಇದೆಯೋ ಅಲ್ಲಿಗೆ ಬಾರ್ಡ್ರಿಂದ ಹೀಗೆ ಇಲ್ಲಿಂದಿಗೆ 1 ಮಾರ್ಕು, 1/4 ಇಂಚ್ ಬಿಟ್ಟು 1 ಮಾರ್ಕು. ಇದು ಇಲ್ಲಿಂದ ಇಲ್ಲಿಗೆ ಒಳಗಡೆ ಅಟ್ಯಾಚ್ ಮಾಡೋಕ್ಕೆ 1 ಇಂಚು. ಇದು ಅಷ್ಟೇ, ಸ್ಟಿಚ್ ಎಲ್ಲಿಗೆ ಇದೆ ಅಲ್ಲಿಗೆ 1 ಮಾರ್ಕು, ಅಲ್ಲಿಂದ 1/4 ಇಂಚು ಬಿಟ್ಟು 1 ಮಾರ್ಕು. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನೋಡಿ ಈ ಥರ. ಈಗ ಇಲ್ಲಿಂದ 1/4 ಇಂಚಿಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿಂದ ಶೇಪ್ ತೆಗೆದು ಇಲ್ಲಿಗೆ ಈ ಥರ ಸೇರಿಸ್ಬೇಕು. 2 ಶೇಪ್ ತೆಗಿಬೇಕು. ನಾವು ಫ್ರಂಟು ಬ್ಯಾಕಿಗೆ ಎರಡಕ್ಕೂ 2 ಶೇಪ್ ತೆಗೆದಿದ್ದೀವಲ್ಲ, ಅದೇ ಥರ ಸ್ಲೀವಿಗೆ 2 ಶೇಪ್ ತೆಗಿಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು. ಈಗ ಫ್ರಂಟು ಬ್ಯಾಕಿಗೆಲ್ಲ 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ತೊಗೊಂಡಿದ್ದೀವಲ್ಲ, ಅದೇ ಥರ ಎಕ್ಸ್ಟ್ರಾ ಬಟ್ಟೆಗೆ 2 ಇಂಚ್ ತೊಗೊಂಡು ಈ ಥರ ಶೇಪ್ ತೆಗೆದು ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಲ್ಲಿಗೆ ಇಷ್ಟು ಬಿಟ್ಟು ಈ ಥರ ಹೀಗೆ ನಾವು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಹೀಗೆ ಕಟ್ ಮಾಡ್ಕೊಬೇಕು. ಈ ಥರ ನೀಟಾಗಿ ನೋಡಿ ಕಟ್ ಮಾಡಿಕೊಂಡು ಆಮೇಲೆ ಈಗ ಇಲ್ಲಿ 4 ಪೀಸ್ ಕಾಣಿಸುತ್ತೆ. ಈಗ 2 ಪೀಸ್ ಮಾತ್ರ ತೊಗೊಂಡ್ಬಿಟ್ಟು ಶೇಪ್ ತೆಗಿಬೇಕು. ಇಲ್ಲಿ ಇದಕ್ಕೆ ಕರೆಕ್ಟಾಗಿ ನ್ಯಾಚ್ ಹಾಕ್ಕೊಂಡು 2 ಪೀಸ್ ಮಾತ್ರ ತೊಗೊಂಡು ಇನ್ನೊಂದು ಶೇಪ್ನ ಕಟ್ ಮಾಡ್ಕೊಳ್ಳಿ. ಫಸ್ಟ್ನೇ ಶೇಪಿಗೆ 4 ಪೀಸು ಕಟ್ ಮಾಡಬೇಕು. 2 ಪೀಸ್ ಮಾತ್ರ ತೊಗೊಂಡು 2ನೇ ಶೇಪ್ ಕಟ್ ಮಾಡಿ ಈ ಥರ ನ್ಯಾಚ್ ಹಾಕ್ಕೊಳ್ಳಿ. ಇವಾಗ ಸ್ಲೀವ್ ರೆಡಿ ಆಯಿತು. ನಿಮಗೆ ಫ್ರಂಟ್ ಕಟ್ ಮಾಡುವಾಗ ಕ್ರಾಸ್ ಪೀಸ್ ಕಟ್ ಮಾಡೋದನ್ನ ತೋರಿಸಿರಲಿಲ್ಲ, ಅದೇ ಇದು. ನೋಡಿ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದ್ರು 3 ಇಂಚಿದೆ, ಇಲ್ಲಿ 2 ಇದೆ. ಆಯಿತಾ? ಇದನ್ನು ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಇಲ್ಲಿಂದ ಇಲ್ಲಿಗೆ 3ಕ್ಕೆ 1 ಸೇರಿಸಿದ್ರೆ 4 ಇಂಚು. ಇಲ್ಲಿಂದ ಇಲ್ಲಿಗೆ 3 ಇಂಚಿಗೆ 1 ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಟ್ಟು ಬಟ್ಟೆನ ಈಗ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3ಕ್ಕೆ 1 ಸೇರಿಸಿದ್ರೆ 4 ಇಂಚು 1 ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2ಕ್ಕೆ 1 ಸೇರಿಸಿದ್ರೆ 3 ಇಂಚು. ಈ ಥರ ಕ್ರಾಸಾಗಿ ಶೇಪ್ ತೊಗೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಇದು ಕ್ರಾಸ್ ಪೀಸು. ನಾನು ಫ್ರಂಟಲ್ಲಿ ಒಂದು ಲೆಸ್ ಮಾಡಿದ್ದೆ, ಯಾಕೆ ಅಂದರೆ ಇದೇ ಕಾರಣಕ್ಕೆ. ನಾನು ಸಪ್ರೇಟಾಗಿ ಕಟ್ ಮಾಡ್ಕೊತೀನಿ ಕ್ರಾಸ್ ಪೀಸು. ಹಾಗಾಗಿ ಒಂದು ಫ್ರಂಟಲ್ಲಿ 1 ಇಂಚು ಲೆಸ್ ಮಾಡಿದ್ದೀನಿ. ಇದು ಕ್ರಾಸ್ ಪೀಸು. ಇದು 4 ಪೀಸ್ ಕಟ್ ಮಾಡ್ಕೊಬೇಕು. 2 ಸೈಡ್ ಬರುತ್ತಲ್ವ ಫ್ರಂಟು, ಈ ಸೈಡ್ 2 ಆ ಸೈಡ್ 2 ಕೊಡೋಕ್ಕೆ ಬೇಕಾಗತ್ತೆ. ನೋಡಿ ಈ ಥರ 4 ಪೀಸು, ಸರಿನಾ? ಇದು ಕ್ರಾಸ್ ಪೀಸು. ಇದಿಷ್ಟು ಬ್ಲೌಸ್ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ನೋಡಿ ಇದು ಸ್ಲೀವು, ಇದು ಕ್ರಾಸ್ ಪೀಸು, ಇದು ಫ್ರಂಟು ಬ್ಯಾಕು. ಒಂದು ಬ್ಲೌಸು ಫುಲ್ ಕಟ್ಟಿಂಗು ಹೇಗೆ ಮಾಡೋದನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಸ್ಟಿಚ್ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ನಮಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಧನ್ಯವಾದಗಳು.